ಈಗ ಫ್ಲವರ್ ಕೆಳಗಡೆ ಇರ್ತಕ್ಕಂಥ ಲೀಫ್ಗೆ 3 3 ಹಾಕ್ತೀನಿ. ಇದ್ರ ಸಿಂಗಲ್ ಆಗಿರ್ತಕ್ಕಂಥಕ್ಕೆ 4 4 3 ಹಾಕ್ತೀನಿ. ಈಗ ಫ್ಲವರ್ ಕೆಳಗಡೆ ಇರೋಕ್ಕೆ ಹಾಕ್ತಿದ್ದೀನಿ ನೋಡಿ. ಈ ಎಕ್ಸ್ಟ್ರಾ ಕಂಪ್ಲೀಟ್ ಆಗಿರ್ತಕ್ಕಂಥವನ್ನು ಕಟ್ ಮಾಡಿಬಿಡಿ, ಇಲ್ಲಾಂದರೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಈ ಲೀಫ್ ಡಿಸೈನ್ಗೆ ಸ್ವಲ್ಪ ಕ್ರಾಸಾಗಿ ಹಾಕಿ, ಸ್ಟ್ರೈಟ್ ಹಾಕಿದರೆ ಅದು ಶೇಪ್ ಚೆನ್ನಾಗಿ ಬರಲ್ಲ, ಅದು ಲೀಫ್ ಅಂತಲೂ ಅನ್ಸೋದು. ಅದಕ್ಕೋಸ್ಕರ ಈ ಕಂಟಿನ್ಯೂಸ್ ಆಗಿ ಈ ಕಡೆ ಇರೋದ್ರಿಂದ ಡೈರೆಕ್ಟಾಗಿ ಹಂಗೆ ಹಾಕ್ತೀನಿ, ಎಂಡ್ ಲಾಕ್ ಹಾಕ್ತಿಲ್ಲ. ಅಕ್ಕಪಕ್ಕ ಇರೋವು ನೋಡಿಕೊಂಡು ನಿಧಾನಕ್ಕೆ ನೀಟಾಗಿ ಹಾಕ್ಬಿಡಿ. ಯಾಕಂದರೆ ಒಂದೇ ಶೇಪಲ್ಲೇ ಬರಬೇಕು, ಒಂದೇ ಸೈಜಲ್ಲಿ ಬರಬೇಕು. ಅದಕ್ಕೋಸ್ಕರ ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೋಗ್ಬೇಕಲ್ವ, ಗ್ಯಾಪ್ ಆಗುತ್ತೆ. ಅದಕ್ಕೋಸ್ಕರ ಇವಕ್ಕೆ 4 4 3 3 ಒಂದೇ ಸಲ ಲೋಡಿಂಗ್ ಮಾಡ್ಕೊತೀನಿ ನಾನು. ಒಂದೊಂದಕ್ಕೆ ಒಂದೊಂದು ಸಲ ಲೋಡಿಂಗ್ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಒಂದೇ ಫ್ಲವರೇ ಹಾಕ್ತಿರೋದು, ಬಟ್ ರಿಪೀಟ್ ಆಗೋದ್ರಿಂದ ನಿಮಗೆ ದೊಡ್ಡದು ಅನಿಸುತ್ತೆ. ಬಟ್ ಹಾಕ್ಬೇಕಾದ್ರೆ ನೋಡ್ಕೊಂಡು ನಿಧಾನಕ್ಕೆ ಹಾಕ್ಬಿಡಿ. ನಾನೀಗ ಒಂದು ಫ್ಲವರ್ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ. ಈಗ ಇಲ್ಲಿರೋ ಲೀಫ್ನ ತುಂಬ್ತಾಯಿದ್ದೀನಿ ನೋಡಿರಿ. ಕೆಳಗಡೆ 4 ಹಾಕ್ತೀನಿ. ಸ್ವಲ್ಪ ಮುಂದಕ್ಕೆ ಬಂದು ಮತ್ತೆ ಚೈನ್ ಹಾಕಿ ಮತ್ತೆ 4 ಹಾಕಿ. ಹೇಳ್ತನಲ್ವ, ವೀಡಿಯೋ ಮಾಡ್ಬೇಕಾದ್ರೆ ಭಾರಿ ಟಾರ್ಚರ್ ಕೊಟ್ಬಿಡುತ್ತೆ ಇದು. ಈಗ ಸೈಜ್ ವೇರಿಯೇಷನ್ ಆಗುತ್ತೆ. ಅವಾಗೇನಾಗುತ್ತೆ, ಲೀಫ್ ಶೇಪ್ ಬರುತ್ತೆ. ಈಗ ಮತ್ತೆ ಇಲ್ಲಿ ಮುಂದಕ್ಕೆ ಹಾಕ್ಕೊತಿದ್ದೀನಿ ಚೈನ್. ಇಲ್ಲಿ 3 ಹಾಕ್ತಾಯಿದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಲೀಫಾಗಿ ಬಂದ್ಬಿಡುತ್ತೆ. ಈಗ ಸಪ್ರೇಟಾಗಿ ಹಾಕಿದಾಗ ಅದು ನೀಟ್ ಅನಿಸೋದಿಲ್ಲ, ಬಟ್ ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ನೀಟಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೇನಪ್ಪ ಈ ಡಿಸೈನ್ ಈ ಥರ ಬಂತು ಅಂತ ಅನಿಸ್ಬೋದು, ಬಟ್ ಕಂಪ್ಲೀಟ್ ಆಗೋವರೆಗೂ ಯಾವುದಕ್ಕೂ ಅಂದರೆ ಯಾವುದೇ ಒಂದು ಡಿಸಿಷನ್ಗೆ ಬರೋಕ್ಕೆ ಹೋಗಬಾರ್ದು. ಈಗ ಕೆಳಗಡೆ ಲೀಫಿಗೆ ಹಾಕ್ತಾಯಿದ್ದೀನಿ. ಕೆಳಗಡೆ 4, ಸ್ವಲ್ಪ ಕ್ರಾಸ್ ಬರಲಿ, ಮತ್ತು 4. ಇಲ್ಲಿಂದ ಒಂದು ಬೀಡ್ ಮೇಲ್ಗಡೆಯಿಂದನೇ 3 ತಗೊಂಡ್ಬಿಡಿ. ಈಗ ಎಂಡ್ ಲಾಕ್ ಹಾಕ್ತಾಯಿದ್ದೀನಿ ನೋಡಿ. ಇದು ಜರ್ದೋಸಿ ಚೈನ್ ಹಾಕ್ತೀವಿ, ಜರಿ ಥ್ರೆಡ್ ಹಾಕ್ತೀನಿ ಅಲ್ವ, ಅಲ್ಲಿ ಈ ಚಿಕ್ಕದು ಎಂಡ್ ಲಾಕ್ ಇರುತ್ತಲ್ಲ ಅದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಕಾಣಿಸೋದಿಲ್ಲ. ಇದು ಒಂದು ಫ್ಲವರಿಂದ ಆಯ್ತು ನೋಡಿ, ಇಷ್ಟು ಬರುತ್ತೆ ಫ್ಲವರು. ಇಷ್ಟೇ ಡಿಸೈನಲ್ಲಿ 4 ಲೀಫ್ ಬರುತ್ತೆ, ಒಂದು ಫ್ಲವರ್ ಡಿಸೈನ್ ಬರುತ್ತೆ, ಇಲ್ಲೊಂದು ಫ್ಲವರ್ ಡಿಸೈನ್ ಬರುತ್ತೆ. ಇದು ಜರ್ದೋಸಿಲೇ ಜರಿ ಥ್ರೆಡ್ಡಲ್ಲೇ ಹಾಕ್ತಿದ್ದೀನಿ. ಇದರೊಳಗಡೆ ಫಿಲ್ಲಿಂಗ್ ಮಾಡೋದು ಇದು ಹೊಸದು ತಗೊಂಡೆ ನಾನು.
ಈ ಥರ ಬರುತ್ತೆ ನೋಡಿ. ಈ ಥರ ಬರುತ್ತದು, ತುಂಬ ದೊಡ್ಡದು ಬರುತ್ತೆ. ಈ ಥರ ಬರುತ್ತೆ. ಇದು ಜರಿ ಥ್ರೆಡ್ನೇ ಒಂದೊಂದರಲ್ಲಿ 5 ಎಳೆನ ಮಿಕ್ಸ್ ಮಾಡಿದ್ದಾರೆ ನೋಡಿ. ಈ ಥರ ಬರುತ್ತೆ. ಸಾರಿ 6 ಎಳೆ ಹಾಕಿದ್ದಾರೆ ಒಂದೊಂದರಲ್ಲಿ. ಇದನ್ನು ಎಂಡ್ಲಾಕು, ಫ್ರೆಂಚ್ ನಾಟು, ಸಾರಿ ಎಂಡ್ಲಾಕಲ್ಲ, ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಅದಕ್ಕೆ ಬಳಸ್ತಾರೆ. ನಾನಿಲ್ಲಿ ಡಿಫ್ರೆಂಟಾಗಿಲ್ಲ ಅಂತ ಇಲ್ಲೊಂದು ಫ್ಲವರ್ ಡಿಸೈನ್ ಇದು ಲೀಫ್ 3 ಲೀಫ್ ಚಿಕ್ಕ ಬಂದಿದ್ದಾವೆ. ಔಟ್ಲೈನಾಗಿ ನಾನು ಜರಿ ಥ್ರೆಡ್ ಹಾಕ್ತೀನಿ. ಒಳಗಡೆ ಫಿಲ್ಲಿಂಗಿಗೆ ಇದನ್ನು ಲವಂಗ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ. ಇದನ್ನು ಅದು ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈಗ ಬೀಡ್ಸ್ ಆಗಿದೆಯಲ್ವ, ಬೀಡ್ಸ್ ಇಷ್ಟೇ ಡಿಸೈನು ರಿಪೀಟ್ ಆಗ್ತಾ ಹೋಗುತ್ತೆ. ಈ ಡಿಸೈನ್ ಆದಮೇಲೆ ಇದು ಬೀಡ್ಸ್ ವರ್ಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ಈ ಬಳ್ಳಿ ಟೈಪ್ ಬಂದಿರುತ್ತಲ್ವ, ಈ ಬಳ್ಳಿಗೆ ನಾನು ಈ ಬೀಡ್ಸೇ ಹಾಕ್ತಾಯಿದ್ದೀನಿ, ಜರಿ ಥ್ರೆಡ್ ಹಾಕ್ತಾಯಿಲ್ಲ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಬೇಕಾದ್ರೆ ಇದೊಂದು ಸಮಸ್ಯೆ. ಫಾರ್ವರ್ಡ್ ಆದರೆ ಹಾಕ್ಬಿಡ್ಬೋದು, ಬ್ಯಾಕ್ವರ್ಡ್ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಈ ನೀಳು ಜರುಗ್ತಿರ್ತಾವೆ ಸ್ವಲ್ಪ. ಇದು ಫ್ಲವರ್ ಬಂದಿದೆಯಲ್ಲ ಅಲ್ಲಿವರೆಗೂ ಕರೆಕ್ಟಾಗಿ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ನಾವಿವಾಗ ಏನು ಬಳಸ್ತೀವೋ ಈ ಥ್ರೆಡ್ಡು ಜರಿ ಥ್ರೆಡ್ ಹಾಕಿದ ಮೇಲೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಕಾಣೋದೇ ಇಲ್ಲ. ಈಗ ಈ ಲೀಫ್ ಔಟ್ಲೈನ್ ಆಗಿ ನಾನು ಈ ಜರಿ ಥ್ರೆಡ್ ಬಳಸ್ತಾಯಿದ್ದೀನಿ ನೋಡಿ. ಲೀಫ್ ಶೇಪಲ್ಲೇ ಹಾಕ್ತಾ ಬಂದರೆ ಅದು ಅದೇ ಥರನೇ ಕಾಣಿಸುತ್ತೆ. ಮೂಲೆ ಕರೆಕ್ಟಾಗಿ ಬರಲಿ. ನಿಧಾನಕ್ಕೆ ನೋಡಿಕೊಂಡು ಹಾಕಿ, ಶೇಪ್ ಮಾತ್ರ ನೀಟಾಗಿ ಬರಬೇಕು. ನೋಡಿ ಈ ಥರ. ಈಗ ಇಲ್ಲಿ ಎಂಡ್ ಲಾಕ್ ಮಾಡಿಬಿಡಿ. ಈಗ ನೆಕ್ಸ್ಟ್ ಇದು ಲೀಫ್ ಶೇಪಲ್ಲೇ ಹಾಕ್ತಾ ಬನ್ನಿ. ಔಟ್ಲೈನ್ ಹಾಕಿರ್ತೀರಲ್ಲ ಅದ್ರ ಮೇಲೇ ಬರ್ರಿ, ಆವಾಗ ಆ ಶೇಪ್ ಬಂದ್ಬಿಡುತ್ತೆ. ಕೊನೆಯವರೆಗೂ ಹೋಗಿ ಈ ಥರ ಚೈನ್ ಹಾಕಿದ ಮೇಲೆ ಅಂದರೆ ಎಂಡ್ ಬರ್ಬೇಕಂದ್ರೆ ಅದು ಈ ಸೈಡಲ್ಲಿ ಒಂದು ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಹೋಗಿ. ಅದು ಮೂಲೆ ಬರುತ್ತಲ್ಲ ಆವಾಗ ಆ ಶೇಪ್ ಕಾಣಿಸುತ್ತೆ. ಇವಾಗ ಇದು ಹಾಕ್ತಾಯಿದ್ದೀನಿ.
ನಾವು ಸ್ಟಾರ್ಟಿಂಗ್ ಡ್ರಾಯಿಂಗ್ ಹಾಕ್ಬೇಕಾದ್ರೆ ಲೀಫ್ ಶೇಪ್ ಯಾವ ಥರ ಹಾಕಿರ್ತೀವೋ ಅದರೊಳಗಡೆ ತಾನೇ ಬೀಡ್ಸ್ ಹಾಕಿರ್ತೀವಿ. ಅವಾಗೇನು ಮಾಡ್ಬೇಕು, ಅದು ಔಟ್ಲೈನ್ ಯಾವ ಥರ ಬಂದಿದೆ ಅದೇ ಥರ ನೀವು ಚೈನ್ ಹಾಕ್ಬಿಡಿ. ಇಲ್ಲ ನಮಗೆ ಶೇಪ್ ಬರ್ತಾಯಿಲ್ಲ ಅಂದಾಗ ಔಟ್ಲೈನ್ ನೀಟಾಗಿ ಹಾಕ್ಕೊಂಡು ಅದೇ ಔಟ್ಲೈನ್ ಮೇಲೆ ಬರ್ತಾ ಹೋದ ಚೈನ್ ಹಾಕಿದಾಗ ಏನಾಗುತ್ತೆ, ಅದು ಲೀಫ್ ಶೇಪೇ ಬಂದ್ಬಿಡುತ್ತೆ. ಈಗ ಎಂಡ್ ಲಾಕ್ ಮಾಡಲ್ಲ, ಯಾಕಂದರೆ ಇದ್ರ ಆಪೋಸಿಟ್ಟೇ ಇದೆಯಲ್ವ, ಹಾಗಾಗಿ ಒಂದು ಚೈನ್ ಹಾಕಿ ಈ ಕಡೆಗೆ ಬರ್ತಾಯಿದ್ದೀನಿ ನೋಡಿ. ಇದು ಚಿಕ್ಕ ಚಿಕ್ಕ ಲೀಫ್ 3 ಇದ್ದಾವೆ, ಒಂದೇ ಹತ್ರ ಇದ್ದಾವೆ. ಈಗ ಆ ಕಡೆ ಈ ಕಡೆ ಹಾಕ್ತೀನಿ, ಆಮೇಲೆ ಮಧ್ಯದ್ದು ಲಾಸ್ಟಿಗೆ ಹಾಕ್ತೀನಿ. ಇದು ಇನ್ನೊಂದು ಲೀಫು. ಈಗ ಮತ್ತೆ ಕಂಟಿನ್ಯೂಸ್ ಆಗಿ ಈ ಕಡೆ ಹೋಗ್ತಾ ಇದ್ದೀನಿ ನೋಡಿ, ಸೆಂಟ್ರಲ್ಲಿರೋ ಲೀಫ್ ಹಾಕೋದಕ್ಕೆ. ಈಗ ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡಿ, ಅವಾಗ ಹೇಳಿದ್ನಲ್ವ ರಿವರ್ಸ್ ತಗೊಂಡು ಮತ್ತೆ ಅದ್ರ ಮೇಲೇ ಹಾಕಿ. ಇದು ಕರೆಕ್ಟಾಗಿ ಬರಲಿಲ್ಲ, ಅವಾಗೇನು ಮಾಡಿ ಇದು ಒಂದು ಚೈನ್ ಹಾಕಿ ಅದ್ರ ಈ ಕಡೆನೇ ಒಂದು ಚಿಕ್ಕ ಚೈನ್ ಹಾಕಿ ಈ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡಿಬಿಡಿ. ಇದ್ರ ಮಧ್ಯದಲ್ಲಿ ಲವಂಗ ಸ್ಟಿಚ್ಚು, ಅದೇ ಜರಿ ಥ್ರೆಡ್ಡಿಂದು ಹೊಸದು ಬಂದಿದೆ ಅಂತ ಹೇಳಿದ್ನಲ್ವ, ಬಟ್ ನಾನು ತಗೊಂಡಿದ್ದು ಫಸ್ಟ್ ಟೈಮ್, ಅದಕ್ಕೋಸ್ಕರ ನನಗೆ ಹೊಸದು ಅನಿಸುತ್ತೆ. ಅದು ಆಲ್ರೆಡಿ ಬೇರೆಯವ್ರು ಯೂಸ್ ಮಾಡ್ತಿದ್ರು, ನಾನು ಮೊಬೈಲಲ್ಲಿ ನೋಡಿ ಅದನ್ನ ತೊಗೊಂಡು ಬಂದಿದ್ದು ಶಾಪಲ್ಲಿ ನೋಡಿ. ಇಲ್ಲಿ ಲವಂಗ ಸ್ಟಿಚ್ ಹಾಕ್ತೀನಿ ಆ ಜರಿ ಥ್ರೆಡ್ಡಿಂದ. ಇಲ್ಲಿ ಒಂದು 3 ಜರಿ ಥ್ರೆಡ್ ಹಾಕಿ ಮತ್ತು ಇಲ್ಲೆಲ್ಲ ಈ ಸೆಲ್ಫಲ್ಲೇ ಇದೇ ಕಲರೇ ಲವಂಗ ಸ್ಟಿಚ್ ಹಾಕಿದ್ದೀನಿ. ಅದು ಯಾವ ಥರ ಹಾಕೋದಂತ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ.
ಈಗ ಈ ಜರಿ ಥ್ರೆಡ್ಡು, ಈ ಥರದ ಥ್ರೆಡ್ ಅಂತ ಹೇಳಿದ್ನಲ್ವ, ಇದು ಯಾವ ಥರ ಬಳಸೋದಂತ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಲವಂಗ ಸ್ಟಿಚ್ ಆಗ್ತಿದ್ದೀನಿ. ಇದು 2 ಎಳೆ ತೊಗೊಂಡಿದ್ದೀನಿ. ಒಂದೊಂದರಲ್ಲಿ 6 ಎಳೆ ಇದೆ ಚಿಕ್ಕ ಚಿಕ್ಕವು, ಅದಕ್ಕೆ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದು ಫ್ಲವರಲ್ಲಿ ಒಳಗಡೆ 3 ಹಾಕ್ತಿದ್ದೀನಿ. ಸೆಂಟ್ರಲ್ಲೊಂದು, ಈ ಕಡೆ ಒಂದು, ಈ ಕಡೆ ಒಂದು ಹಾಕ್ತಿದ್ದೀನಿ. ಇದು ಸ್ವಲ್ಪ ಪೆಡಸಿರುತ್ತೆ, ಸಾಫ್ಟ್ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬರುತ್ತೆ. ಈ ಮಾಮೂಲು ಸಿಲ್ಕ್ ಥ್ರೆಡ್ಗೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಸ್ವಲ್ಪ ದೊಡ್ಡ ಟೈಪ್ ಬರ್ತವೆ. ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಬಿಟ್ರಿ. ಲೂಸ್ ಆದರೆ ಅದು ಇನ್ನೂ ಸ್ವಲ್ಪ ದಪ್ಪ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಬಿಟ್ಬಿಡಿ. ಸ್ವಲ್ಪ ಇದು 2ಕ್ಕಿಂತ ಸ್ವಲ್ಪ ಮೇಲೆ ಹಾಕಿ. ನೋಡಿರಿ, ದಪ್ಪ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಪಡಿಸಿರೋದ್ರಿಂದ ಈ ಥರ ಕಾಣಿಸುತ್ತೆ. ಈ ಚಿಕ್ಕ ಚಿಕ್ಕ ಲೀಫ್ ಇದ್ವಲ್ಲ, ಇದರೊಳಗಡೆನೂ ಇದನ್ನೇ ಹಾಕ್ತಿದ್ದೀನಿ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ. ಸ್ವಲ್ಪ ಲೂಸ್ ಆಯ್ತು ಅಂದರೆ ನೋಡಿ ಈ ಥರ ಆಗುತ್ತೆ. ಅದಕ್ಕೋಸ್ಕರ ಇದು ಗ್ರಿಪ್ ಸಿಗ್ಬೇಕಂದ್ರೆ ಈ ಆ್ಯಂಗಲಲ್ಲೇ ಇರಬೇಕು. ಈ ಥರ ಟೈಟಾಗಿ ಇಟ್ಕೊಂಡು ನಿಧಾನಕ್ಕೆ ಎಳೆದು ಬಿಟ್ಟರೆ ನೀಟಾಗಿ ಕೂರುತ್ತೆ. ಸ್ವಲ್ಪ ಲೂಸ್ ಆಯ್ತು ಅಂದರೆ ಇವಾಗ ತೋರಿಸಿದ್ನಲ್ವ, ಆ ಥರ ಹಾಕ್ಬಿಡುತ್ತೆ ನೋಡಿ. ಈ ಥರ ಹಿಂಗಾಕಿ ಎಲ್ಲಿ ಬೇಕಾ ಅಲ್ಲಿಗೆ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಬಿಟ್ಟಾಗ ಈ ಥರ ಕಾಣಿಸುತ್ತೆ ನೋಡಿ. ಬಟ್ ಲವಂಗ ಸ್ಟಿಚ್ಚು ಹೆಣ್ಣಾಟಿಗೆ ತುಂಬ ಚೆನ್ನಾಗಿರುತ್ತೆ. ಮೂರಲ್ಲಿ 3 ಹಾಕಿದ್ದೀನಿ. ಇದು ಫ್ಲವರ್ ಬರುತ್ತೆ ಇಲ್ಲಿ. ಈ ಫ್ಲವರ್ ಆ ಕಡೆ ಈ ಕಡೆ ನಾನು ಫ್ರೆಂಚ್ ನಾಟ್ ಹಾಕಿದ್ದೀನಿ ನೋಡಿ. ಈಗ ಒಂದು ಹಾಕಿದ್ದೀನಿ, ಇದು ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ಇದು ರಫ್ ಇರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಟೈಟಾಗಿ ಹಾಕ್ಕೊಂಡ್ಬಿಡಿ. ಇಲ್ಲಿ 3 ಲವಂಗ ಸ್ಟಿಚ್ ಬರುತ್ತೆ. ಆ್ಯಕ್ಚುಲಿ ಫುಲ್ಲು ಟೈಟಾಗಿ ಇಟ್ಕೊಂಡು ಹಾಕಿದರೆ ಚಿಕ್ಕದಾಗಿ ಬರುತ್ತೆ. ಮೊದಲೇ ಪೆಡ್ಸಿದೆ ಅಲ್ವಾ, ಸಾಫ್ಟ್ ಇಲ್ಲ ಇದು. ನೋಡಿಕೊಂಡು ನಿಧಾನಕ್ಕೆ ಟೈಟಾಗಿ ಹಾಕ್ಕೊಂಡ್ಬಿಡಿ. ಈ ಥರ ಬರುತ್ತೆ ನೋಡಿ. 3 ಲವಂಗ ಸ್ಟಿಚ್ ಹಾಕಿನಿ. ಇಲ್ಲಿ ಈ ಲೀಫ್ ಇತ್ತಲ್ವ, 3 ಚಿಕ್ಕ ಲೀಫು, ಅದರಲ್ಲೂ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ.
ಥರ ನೋಡ್ಕೊಂಡು ನಿಧಾನಕ್ಕೆ ಹಾಕಿ. ಮೂರಲ್ಲೂ 3 ಲವಂಗ ಸ್ಟಿಚ್ ಹಾಕ್ಬಿಡಿ. ಇದು ಆ್ಯಕ್ಚುಲಿ ಡಿಫ್ರೆಂಟಾಗಿರುತ್ತೆ, ಅದಕ್ಕೋಸ್ಕರ ಈ ಥರ ಹಾಕಿದ್ದು. ಇದು ಸೆಲ್ಫ್ ಇರೋದ್ರಿಂದ ಆ ಕಾಂಟ್ರಾಸ್ಟ್ ಯಾವುದು ಹಾಕೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಮೂರಕ್ಕೂ ಇಷ್ಟೇ ನಾನು ಈ ಜರಿ ಥ್ರೆಡ್ನ ಬಳಸ್ತಾ ಇರೋದು. ಈಗ ನೆಕ್ಸ್ಟು ಸೆಲ್ಫಲ್ಲಿ ಇಲ್ಲಿ ಲವಂಗ ಸ್ಟಿಚ್ ಹಾಕ್ತೀನಿ ನೋಡಿ. ಈಗ ಜರಿ ಲವಂಗ ಸ್ಟಿಚ್ ಹಾಕಿದ್ದೀನಲ್ವ, ಈಗ ನೆಕ್ಸ್ಟು ಥ್ರೆಡ್ಡಲ್ಲಿ ಹಾಕ್ತಿದ್ದೀನಿ. ಯಾವ ಕಲರ್ ಇದೆಯೋ ಆ ಕಲರು. ಇದು ಫಸ್ಟ್ ಸೆಂಟ್ರಲ್ಲಿ ಹಾಕ್ಬಿಡಿ. ಆ ಕಡೆ 3 ಈ ಕಡೆ 3 ಲವಂಗ ಸ್ಟಿಚ್ ಬರುತ್ತೆ. ಅದು ಈಕ್ವಲಾಗಿ ಬರ್ಬೇಕಂದ್ರೆ ಫಸ್ಟ್ ಸೆಂಟ್ರಿಗೆ ಹಾಕ್ಕೊಂಡ್ರೆ ಆ ಕಡೆ 3 ಈ ಕಡೆ 3 ಹಾಕೋಕ್ಕೆ ಈಸಿ ಆಗಿಬಿಡುತ್ತೆ. ಹೇಳಿದ್ನಲ್ವ, ಲವಂಗ ಸ್ಟಿಚ್ ಹಾಕ್ಬೇಕಂದ್ರೆ ಆಲ್ಮೋಸ್ಟ್ ಸ್ವಲ್ಪ ನೀಟಾಗಿ ಗ್ರಿಪ್ ಇಟ್ಕೊಂಡು ಕರೆಕ್ಟಾಗಿ ಟೈಟಾಗಿ ಹಾಕ್ಬಿಡಿ. ತೀರಾ ಲೂಸ್ ಇದ್ದರೆ ಚೆನ್ನಾಗಿ ಕಾಣಲ್ಲ, ಎದ್ದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ಚಮಕಿ ಹಾಕಿದ್ದೀನಿ ಒಂದೊಂದು. ನೀಟಾಗಿ ಒಂದೇ ಸೈಜ್ಗೆ ಒಂದೇ ಅಳತೆಗೆ ಹಾಕ್ಬಿಡಿ ನೋಡ್ಕೊಂಡು. ಸ್ವಲ್ಪ ವ್ಯತ್ಯಾಸ ಆದರೂ ಅದೇ ಬೇರೆ ಇದೇ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಪು ಅಷ್ಟೇ ನೀಟಾಗಿರಲಿ. ಈಗ ಈ ಕಡೆ 3 ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಇದ್ರ ಕೆಳಗಡೆಯಿಂದನೇ ತಗೊಳ್ರಿ. ಈ ಜೆರಿ ಥ್ರೆಡ್ಡು ಲವಂಗ ಸ್ಟಿಚ್ ಕೆಳಗಡೆ ಒಳಗಡೆಯಿಂದ ಬಂದಿದೆ ಅನ್ನೋ ಥರ ಕಾಣಿಸುತ್ತೆ. ಕರೆಕ್ಟಾಗಿ ಅದು ಕೆಳಗಡೆ ಬಂದಿದೆ ಅನ್ನೋ ಥರನೇ ಹಾಕಿ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಅದು ಒಂಥರ ಹಿಂದು ಮುಂದೆ ಆದರೂ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಈ ಥರ ನೀಟಾಗಿ ಹಾಕ್ಬಿಡಿ ನೋಡಿ. ಈಗ ಫ್ಲವರ್ ಟೈಪ್ ಕಾಣಿಸುತ್ತೆ ನೋಡಿ, ನೀಟಾಗಿ ಬಂದಿದೆ. ಇದು ಆ್ಯಕ್ಚುಲಿ ಮೊಬೈಲ್ಗಿಂತ ಕಡೆಯಲ್ಲೇ ಲುಕ್ಕಾಗಿರುತ್ತೆ. ಇದು ಕ್ಲಾರಿಟಿ ಯಾಕೆ ಬರ್ತಾ ಇಲ್ಲ, ಎಷ್ಟು ನೀಟಾಗಿ ಬಂದಿದ್ರೆ ಅಷ್ಟು ನೀಟಾಗಿ ಬಂದಿದೆ ನೋಡಿ. ಫುಲ್ಲು ಬ್ರೈಡಲ್ ವರ್ಕ್ ಇದೆ, ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದಿದೆ. ಲುಕ್ ವೈಸ್ ಅಂತೂ ಸೂಪರ್. ಸ್ವಲ್ಪ ಕಾಂಟ್ರಾಸ್ಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು. ಈ ಸೆಲ್ಫ್ ಸೀರೆ ಆಗಿರೋದ್ರಿಂದ ಅದೇ ಕಲರ್ ಹಾಕಿನಿ, ಸ್ವಲ್ಪ ಡಾರ್ಕ್ ಪಸ್ ಸಿಕ್ಕಿದೆ ಅಷ್ಟೇ ಥ್ರೆಡ್ಡು. ಬಟ್ ಸೂಪರಾಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.